ವೆಲ್ಕಮ್ ಫ್ರೆಂಡ್ಸ್, ಜಿಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ. ಫಸ್ಟ್ನೇ ಕ್ವಶನ್, ಸೌರವ್ಯೂಹದ ಅತ್ಯಂತ ಭಾರವಾದ ಗ್ರಹ ಯಾವುದು? ಆಪ್ಷನ್ ಎ ಶನಿ, ಆಪ್ಷನ್ ಬಿ ಮಂಗಳ, ಆಪ್ಷನ್ ಸಿ ಭೂಮಿ, ಆಪ್ಷನ್ ಡಿ ಗುರು. ಅತ್ಯಂತ ಭಾರವಾದ ಗ್ರಹ ಯಾವುದು? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಗುರು. ಇವಾಗ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ. ಭಾರತದಲ್ಲಿರುವ ಆನೆಯ ಸಂರಕ್ಷಣಾ ತಾಣಗಳು ಎಷ್ಟು? ಆಪ್ಷನ್ ಎ 34, ಆಪ್ಷನ್ ಬಿ 33, ಆಪ್ಷನ್ ಸಿ 31, ಆಪ್ಷನ್ ಡಿ 32. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 30. ಅದೇ ರೀತಿಯಾಗಿ ಈಗ ಮೂರನೇ ಪ್ರಶ್ನೆ ನೋಡೋಣ. ಪ್ಲಾಸಿ ಕದನ ಸಂಭವಿಸಿದ ವರ್ಷ. ಪ್ಲಾಸಿ ಕದನ ಯಾವಾಗ ಸಂಭವಿಸಿದ? ಆಪ್ಷನ್ ಎ 1756, ಆಪ್ಷನ್ ಬಿ 1757, ಆಪ್ಷನ್ ಸಿ 1730, ಆಪ್ಷನ್ ಡಿ 1861. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 1757. ಅದೇ ರೀತಿಯಾಗಿ ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ನಾರು ಮತ್ತು ನೂಲು ಬೆಳೆ. ಆಪ್ಷನ್ ಎ ಕಬ್ಬು, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಶೇಂಗಾ, ಆಪ್ಷನ್ ಡಿ ಹತ್ತಿ. ನಾರು ಮತ್ತು ನೂಲು ಬೆಳೆ ಯಾವುದು ಇದರಲ್ಲಿ ಒಂದೈತೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಹತ್ತಿ. ಅದೇ ರೀತಿಯಾಗಿ ಈಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ. ಮಲಗಿರುವ ಬುದ್ಧನ ಪರ್ವತ ಇರುವ ಜಿಲ್ಲೆ. ಆಪ್ಷನ್ ಎ ಯಾದಗಿರಿ, ಆಪ್ಷನ್ ಬಿ ಬಿಜಾಪುರ, ಆಪ್ಷನ್ ಸಿ ಕಲಬುರಗಿ, ಆಪ್ಷನ್ ಡಿ ರಾಯಚೂರು. ಮಲಗಿರುವ ಬುದ್ಧನ ಪರ್ವತ ಎಲ್ಲಿದೆ? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಯಾದಗಿರಿ. ಅದೇ ರೀತಿಯಾಗಿ ಇವಾಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ. ಫಿಫಾ ವಿಶ್ವಕಪ್ ಯಾವ ವರ್ಷ ನಡೆಯಿತು? ಆಪ್ಷನ್ ಎ 2018, ಆಪ್ಷನ್ ಬಿ 2019, ಆಪ್ಷನ್ ಸಿ 2020, ಆಪ್ಷನ್ ಡಿ 2017. ಫಿಫಾ ವಿಶ್ವಕಪ್ ಯಾವ ವರ್ಷದಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 2018. ಅದೇ ರೀತಿಯಾಗಿ ಇವಾಗ ಮುಂದಿನ ಪ್ರಶ್ನೆ ಅಂದರೆ ಏಳನೇ ಪ್ರಶ್ನೆ ನೋಡೋಣ ಬನ್ನಿ. ಬಾಕ್ಸರ್ ಕದನ ಯಾವಾಗ ನಡೆಯಿತು? ಬಾಕ್ಸರ್ ಕದನ ಯಾವಾಗ ನಡೆಯಿತು? ಆಪ್ಷನ್ 1767, ಆಪ್ಷನ್ ಬಿ 1764, ಆಪ್ಷನ್ ಸಿ 1769, ಆಪ್ಷನ್ ಡಿ 1784. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 1764. ಅದೇ ರೀತಿಯಾಗಿ ಇವಾಗ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡೋಣ ಬನ್ನಿ. ಫಿಫಾ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಿತು? ಫಿಫಾ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಿತು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ದುಬೈ, ಆಪ್ಷನ್ ಡಿ ಚೀನಾ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ರಷ್ಯಾ. ಅದೇ ರೀತಿಯಾಗಿ ಇವಾಗ ಮುಂದಿನ ಪ್ರಶ್ನೆ ಅಂದರೆ ಒಂಬತ್ತನೇ ಪ್ರಶ್ನೆ ನೋಡೋಣ ಬನ್ನಿ. ವಿಶ್ವ ರಂಗಭೂಮಿ ದಿನ ಯಾವಾಗ ಆಚರಣೆ ಮಾಡುತ್ತಾರೆ? ವಿಶ್ವ ರಂಗಭೂಮಿ ದಿನ ಯಾವಾಗ ಆಚರಣೆ ಮಾಡುತ್ತಾರೆ? ಆಪ್ಷನ್ ಎ ಮಾರ್ಚ್ 22, ಆಪ್ಷನ್ ಬಿ ಮಾರ್ಚ್ 21, ಆಪ್ಷನ್ ಸಿ ಮಾರ್ಚ್ 23, ಆಪ್ಷನ್ ಡಿ ಮಾರ್ಚ್ 27. ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಗೊತ್ತಿದೆ ಅಂತೇಳಿ. ಅದೇ ರೀತಿಯಾಗಿ ನಾನು ಇಂದಿನ ವಿಡಿಯೋದಲ್ಲಿ ಈರುಳ್ಳಿಯನ್ನು ಕೊಯ್ದರೆ ಕಣ್ಣಲ್ಲಿ ನೀರು ಬರಲು ಕಾರಣವೇನಂತ ಹೇಳಿದ್ದೇನೆ. ಇನ್ನು ಹೋಗಿ ನೋಡಿಲ್ಲ ಅಂದರೆ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಹೊಸ ವಿಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.